Hey guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಶುಭೋದಯ ಮಗ ಎಲ್ಲರಿಗೂ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮೂರನೇ T20 ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಏನು ಗುರು ಬದನೆಕಾಯಿ ಪ್ರಿವ್ಯೂ, ಇದು ಒನ್ ಸೈಡೆಡ್ ಸೀರೀಸು. ಎಲ್ಲ ಮ್ಯಾಚ್ನೂ ಗೆಲ್ತಾರೆ ಇಂಡಿಯಾ, ಅನ್ಡೌಟೆಡ್ಲಿ. ಸಿಕ್ಕಾಪಟ್ಟೆ ಹಾವಳಿ ಕೊಡ್ತಾರೆ ಇಂಡಿಯಾ, ಗೊತ್ತಿರೋದೆ ಅಂತ ಹೇಳ್ಬೋದು. ಬಟ್ ಆದ್ರೂ ಏನೋ ಒಂದು ಇರುತ್ತಲ್ಲಪ್ಪ, ಏನೋ ಒಂದು ಜಲಕ್ ಕೊಡ್ತಾರೆ ನಾವು ನ್ಯೂಜಿಲ್ಯಾಂಡರು. ಅಟ್ಲೀಸ್ಟ್ ಒಂದು ಮ್ಯಾಚ್ ಆರು ಜಲಕ್ ಕೊಡ್ತಾರೆ ಅನ್ನೋ ಹತ್ರ ಇರುತ್ತೆ. ಅಟ್ಲೀಸ್ಟ್ ಒಂದು ಮ್ಯಾಚ್ ಆರು ಕೊಡ್ಬೇಕು. ಅವ್ರಿಗೆ ಇಟ್ಟಿರುವಂಥ ರೆಪ್ಯುಟೇಷನ್ಗೆ ಒಂದು ಮ್ಯಾಚ್ ಆರು ಇಂಡಿಯಾನ ಬೀಟ್ ಮಾಡಿಬಿಟ್ಟು ಹೋಯ್ತು ಅಂದರೆ ವರ್ಲ್ಡ್ ಕಪ್ಪಿಗೆ, ಅವಾಗ ಅವರು ವರ್ಲ್ಡ್ ಕಪ್ಪಲ್ಲಿ ಕಾಂಪಿಟೇಷನ್ ಕೊಡ್ಬೋದು ಅಂತ ಅನ್ಕೊಬೋದು. ಬಟ್ ಏನು ಹೇಳೋಕ್ಕಾಗಲ್ಲ ಗುರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇಲ್ಲಿ ಬೈಲಾಟ್ರಲ್ ಸೀರೀಸ್ 5-5 ಸೋತ್ಬಿಟ್ಟಲ್ಲಿ ಹೋಗ್ಬಿಟ್ಟು ವರ್ಲ್ಡ್ ಕಪ್ಪಲ್ಲಿ ಗೆದ್ಬಿಡ್ತು ಅಂತಂದರೆ ಅದಕ್ಕಿಂತ ಒಂಥರ ತಲೆ ಮೇಲೆ ಕಿರೀಟ ಬರುವಂಥದ್ದು ಇನ್ನೂ ಒಂದು ಇದ್ಯಾಗರು. ಆ ಥರ ಆಯಿತು ಅಂದರೆ ಅವ್ರಿಗೆ ಹೆಮ್ಮೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಅಲ್ಲಿ ಬಂದ್ಬಿಟ್ಟು ಇಂಡಿಯಾ ಮೇಲೆ ಗೆದ್ಬಿಡ್ತು ಅಂದರೆ ಸೆಮಿಫೈನಲ್ಲೋ ಫೈನಲ್ಲೋ, ಅದಕ್ಕಿಂತ ಇವೆಲ್ಲ ಬೈಲಾಟ್ರಲ್ ಸೀರೀಸ್ ಎಲ್ಲ ಹೊಟ್ಟೆ ಹೋಗ್ಬಿಡ್ತಾವೆ. ಅವಾಗ 5 ಮ್ಯಾಚ್ ಗೆದ್ದಿರೋದು ಇದೆಲ್ಲ ಹೊಟ್ಟೆ ಹೋಗ್ಬಿಡ್ತವೆ. ಸೊ ಇಲ್ಲ, ಒಂದು ಮ್ಯಾಚ್ ಸೋತರೂ ಕೂಡ ನಡೆಯುತ್ತೆ, ಅಲ್ಲಿ ಸೋಲೋಕೆ ಹೋಗ್ಬಾರ್ದು ಅಷ್ಟೇ. ಇಲ್ಲಿಂದ ಅದೇ ಒಂದು ಮ್ಯಾಚ್ ಇಂಡಿಯಾ ಸೋತ್ರೂ ಕೂಡ ನಡೆಯುತ್ತೆ, ಏನಲ್ಲೇಂದು ಇಟ್ಸ್ ನಾಟ್ ಎ ಬಿಗ್ ಡೀಲ್. 4 ಮ್ಯಾಚಲ್ಲಿ 1 ಮ್ಯಾಚ್ನ ಅಂದರೆ ಸೋಲ್ಬೇಕು ಅಂತ ಹೇಳ್ತಿಲ್ಲ. ಇನ್ ಕೇಸ್ ಸೋಲ್ತು ಅಂದ್ರೂ ಕೂಡ ಅದನ್ನ ಆಕ್ಸೆಪ್ಟ್ ಮಾಡ್ಕೊಬೋದು, ಡೈಜೆಸ್ಟ್ ಮಾಡ್ಕೊಬೋದು ನಾವು. ಯಾಕಂದರೆ ನ್ಯೂಜಿಲ್ಯಾಂಡ್ ಅವರು ಒಳ್ಳೆ ಕ್ವಾಲಿಟಿ ಟೀಮನ್ನೇ, ಅಂತ ಕಳಪೆ ಟೀಮ್ ಅಂತೂ ಖಂಡಿತ ಇಲ್ಲ. ನ್ಯೂಜಿಲ್ಯಾಂಡ್ ಚೆನ್ನಾಗೇ ಇದೆ ಟೀಮು. ಬಟ್ ನಾವು ಅವ್ರಿಗಿನ್ನ ಸಖತ್ತಾಗಿರುವಂಥ ಟೀಮ್ ಯಾವುದು ಅಂತಂದರೆ ಅದು ಇಂಡಿಯಾ. ಟೀಮ್ ಟು ಬೀಟ್ ಥರ ಕಾಣಿಸ್ತಾ ಇರೋದು. ಸೊ ಈ T20 ವರ್ಲ್ಡ್ ಕಪ್ಪಲ್ಲಿ ಟೀಮ್ ಟು ಬೀಟ್ ಯಾವುದು ಅಂತ ಅದು ಖಂಡಿತ ಇಂಡಿಯನ್ ಟೀಮ್ನೇ. ಅದು 100% ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಇಟ್ಸ್ ರಿಯಾಲಿಟಿ ಗುರು, ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ T20 ಬ್ರ್ಯಾಂಡ್ ಆಫ್ ಕ್ರಿಕೆಟ್ ನಾವೇನು ಆಡ್ಕೊಂಡು ಬಂದಿದ್ದೀವಿ ಕಳೆದ 2 ವರ್ಷದಿಂದ ಏನು ಆಡ್ತಿದ್ದೀವಿ, 2 ವರ್ಷಕ್ಕಿಂತ ಮುಂಚೆ ಆಡ್ತಿದ್ದೀವಿ. ಬಟ್ 2 ವರ್ಷದಿಂದ ಏನು ಚೇಂಜ್ ಆಗಿದೆ, ಇದು ಡ್ರಾಸ್ಟಿಕ್ ಚೇಂಜ್ಗಳು. ಯಾವುದೇ ಒಂದು ಬೈಲಾಟ್ರಲ್ ಸೀರೀಸ್ನ ಆಗಿರೋ ಸೋತೆ ಇಲ್ಲ, ಆ ಥರ ಆಡ್ಕೊಂಡು ಬಂದಿದ್ದೀವಿ. ಎಸ್ಪೆಷಲಿ ಹೋಮಲ್ಲಂತೂ ಸಿಕ್ಕಾಗಿ ಡಾಮಿನೇಟ್ ಮಾಡಿದ್ದೀವಿ. ವರ್ಲ್ಡ್ ಕಪ್ ಬೇರೆ ಇಲ್ಲೇ ಇರೋದ್ರಿಂದ ಖಂಡಿತ ಡಾಮಿನೇಷನ್ ಅಂತೂ ಇಂಡಿಯಾದು ಇದ್ದಿದ್ದೇನೆ. ಏನು ಗುರು ಈ ಪಾರ್ಟಿ ಬಿಲ್ಡಪ್ ಕೊಡ್ತಿದೆ, ಇವತ್ತಿನ ಮ್ಯಾಚ್ ಕಾಲಿಗೆ ಎತ್ಕೊಂಡ್ಬಿಟ್ರೆ ಎತ್ಕೊಂಡ್ಲಿ ಬಿಡುಗರು. ಅಂದರೆ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಂಡಿಯಾಗೆ ಕಾಲೆತ್ತಿಸ್ಬೇಕು ಅಂತ ಅಂದರೆ ಇವರು ಡಬಲ್ ಗುಂಡಿಗೆ ಇಟ್ಕೊಂಡ್ಬರ್ಬೇಕು. 11 ಜನ ಕೂಡ ಡಬಲ್ ಗುಂಡಿಗೆ ಇಟ್ಕೊಂಡ್ಬರ್ಬೇಕು. 22 ಗುಂಡಿಗೆ ಆಡ್ದಂಗೆ ಇರಬೇಕು ಅಲ್ಲಿ. ಅವರೇ ಹೇಳಿದ್ರಲ್ಲಪ್ಪ, ಇಂಡಿಯಾ ಅಗೇನ್ಸ್ಟ್ ದೀಸ್ ಮೆಂಬರ್ಸ್. ಅವ್ರ ಕ್ಯಾಪ್ಟನ್ ಹೇಳಿರೋ ಹಾಗೇನೆ, ಸ್ಯಾಮ್ಸನ್ ಯಾಕೆ ಪತ್ತಾರಲ್ಲಿ ಸ್ಯಾನ್ನರ್ ಹೇಳಿರೋ ಹಾಗೇನೆ ಇವ್ರಿಗೆ 300 ಹೊಡಿಬೇಕು ಗುರು. ಇವ್ರ ಪರವಾಗಿ ಏನಾದರೂ ನಾವೇನು ಡಿಫೆಂಡ್ ಮಾಡ್ಕೊಬೇಕು ಅಂತಂದರೆ ನಾವು 300 ಹೊಡಿಬೇಕು, ಅವಾಗಲೇ ಡಿಫೆಂಡ್ ಮಾಡ್ಕೊಳಕ್ಕಾಗೋದು. ಆ ಥರ ಕಾಣಿಸ್ತಾ ಇದೆ. ಸಾಕಾತ್ ಬ್ಯಾಟರ್ಸ್ಗಳಿದ್ದಾರೆ ಇವ್ರ ಕಡೆ ಅಂತ ಅವರೇ ಹೇಳಿದ್ದಾರೆ. ಸೊ ಇವತ್ತು ಆಗ್ತಾ ಇರೋಂಥದ್ದು ವೆನ್ಯೂ ಬಂದ್ಬಿಟ್ಟು ಮ್ಯಾಚ್ ಆಗ್ತಿರೋದು ಗುವಾಹಟಿಲಿ, ನಾರ್ತ್ ಈಸ್ಟ್ ರೀಜನಲ್ಲಿ ಆಗ್ತಾ ಇರೋಂಥ ಮ್ಯಾಚು. ಆ ರೀಜನಲ್ಲಿ ಬೇಗ ಕತ್ಲಾಗೋದ್ರಿಂದ ಡ್ಯೂ ಕೂಡ ಬೇಗನೆ ಬರುತ್ತೆ. ಸೊ ಅದನ್ನ ಫಸ್ಟ್ ಇನ್ನಿಂಗ್ಸಲ್ಲೇ ನಾವು ಡ್ಯೂನ ಎಕ್ಸ್ಪೆಕ್ಟ್ ಮಾಡ್ಬೋದು, ಜಾಸ್ತಿ ಡ್ಯೂನ ಫಸ್ಟ್ ಇನ್ನಿಂಗ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಫ್ರೆನ್ಸ್ ಆಗದೆ ಇರ್ಬೋದು. ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಸೆಕೆಂಡ್ ಬ್ಯಾಟಿಂಗ್ ಆಡೋದಕ್ಕೆ ಅಷ್ಟರ ಮಟ್ಟಿಗೆ ಹೆವಿ ಡಿಫ್ರೆನ್ಸ್ ಆಗದೆ ಇರ್ಬೋದು. ಯಾಕಂದರೆ ಫಸ್ಟ್ ಇನ್ನಿಂಗ್ಸಲ್ಲೇ ಖಂಡಿತ ಡ್ಯೂ ಬರುತ್ತೆ. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೇಳಂಗೆ ಎಲ್ಲ ಹೆವಿ ಹಾವಳಿ ಅಂತೂ ಇದ್ದೇ ಇರುತ್ತೆ. ಕಣ್ಮುಚ್ಕೊಂಡು ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ. ಟಾಸ್ ಗೆದ್ದವರು 3 ಮ್ಯಾಚ್ ನೋಡಿರೋದನ್ನೇ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇದ್ದೀವಿ. WPL ನೋಡ್ತಾ ಇದ್ದೀವಿ, ಇಲ್ಲೂ ನೋಡ್ತಾ ಇದ್ದೀವಿ. ಎಲ್ಲ ಬೌಲಿಂಗ್ ಬ್ಯಾಟಿಂಗ್ ಅಂದವ್ರು ಕೇಳಿಸ್ತಾನೆ ಇಲ್ಲ, ಸೌಂಡೇ ಆಗ್ತಾ ಇಲ್ಲ. ಎಸ್ಪೆಷಲಿ ಈ ವಿಂಟರ್ ಸೀಸನ್ ನಡೀತಾ ಇರೋಂಥ ಟೈಮಲ್ಲಿ. ಇನ್ನೂ ಏನಾರು ಬೇಸಿಗೆಗಾಲ ಬಂತು ಅಂದರೆ ಬ್ಯಾಟಿಂಗ್ ಅಂತಾರೇನೋ. ಬಟ್ ಇವಾಗ ಬ್ಯಾಟಿಂಗನ್ನು ಸದ್ಯ ಕಾಣಿಸ್ತಾ ಇಲ್ಲ, ಎಲ್ಲ ಬೌಲಿಂಗ್ ಅಂತಲೇ ಅಂತವ್ರೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಬಂದ್ಬಿಟ್ಟು ಗುವಾಹಟಿಲಿ 180+ ಇದೆ. ಬ್ಯಾಟಿಂಗ್ ಪ್ಯಾರಡೈಸ್ ಇದು. ಸಿಕ್ಕಾಪಟ್ಟೆ ಸೈಕಾಗೆ ಇಲ್ಲಿ ಚೇಸ್ ಡೌನ್ ಕೂಡ ಆಗಿದೆ. ಆಸ್ಟ್ರೇಲಿಯನ್ ಟೀಮು 222 ರನ್ನ ಇಲ್ಲಿ ಚೇಸ್ ಡೌನ್ ಮಾಡ್ತಾರೆ, ಸಖತ್ ಚೇಸ್ನ ಮಾಡ್ತಾರೆ. ಇಲ್ಲಿ ಯಾವುದೇ ಟೋಟಲು ಕೂಡ ಸೇಫ್ ಇಲ್ಲ ಅನ್ನೋ ಥರ ತೋರಿಸ್ತಾರೆ ಗುವಾಹಟಿಲಿ. ಸೊ ಆದ್ದರಿಂದ ಇಲ್ಲಿ 220 ಕೂಡ ಖಂಡಿತ ಸೇಫ್ ಅಲ್ಲ. ಅದು ಏನಾದ್ರು ಇವರು ನ್ಯೂಜಿಲ್ಯಾಂಡರು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಂದರೆ ಖಂಡಿತ ಅವ್ರ ತಲೆಯಲ್ಲಿ 250 ಇಟ್ಕೊಂಡು ಬರಲೇಬೇಕು. ಮಿನಿಮಮ್ 250 ಇಟ್ಕೊಂಡು ಬರಲೇಬೇಕು. ಇಷ್ಟು ಹೊಡಿಬೇಕು ಗುರು ನಾವು ಅಂತ ಅವ್ರು ಖಂಡಿತ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲ್ ಅಗ್ರೆಸಿವ್ ಅಪ್ರೋಚಲ್ಲೇ ಇರ್ತಾರೆ. ಆ ಒಂದು ಇಂಟೆಂಟಲ್ಲೇ ಇರ್ತಾರೆ. ಸೊ ಕಾಣಿಸ್ಕೊಂತ ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ನೇ ಕಾಣಿಸ್ಕೊಂತು ಅಗ್ರೆಸಿವ್ ಅಪ್ರೋಚಲ್ಲೇ ಆಡಿದ್ರು. ಬಟ್ ಮಧ್ಯದಲ್ಲಿ ಮಿಡ್ಲ್ ಓವರ್ಸಲ್ಲಿ ವಿಕೆಟ್ನ ಕಳ್ಕೊಂಡಿರೋ ಸ್ವಲ್ಪ ಕೂಲ್ ಆದರೂ ಅಷ್ಟೇ. 10 ಓವರ್ವರೆಗೂ ಕೂಡ ಏನು ಆಡಿದ್ರು ಬ್ರ್ಯಾಂಡ್ ಆಫ್ ಕ್ರಿಕೆಟು. 10 ಓವರ್ಗೆ 120 ಹೊಡೆದಿದ್ರು. ಸೊ ಅವ್ರದ್ದು ಹಂಗೆ ನೋಡ್ತು ಅಂದರೆ 240 250 ಆ ರೇಂಜಿಗೆ ಆಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಹಂಗೇನೆ ಕಚ್ಕೊಂಡ್ರು ಒಳಗಡೆ ಸ್ವಲ್ಪ. ಸೊ ಇವರೇ ಬರ್ತಾ ಇದ್ದಾರೆ, ನಾವು 300 ಇಟ್ಕೊಂಡಿರ್ಬೇಕು ಟಾರ್ಗೆಟ್. 300 ಹೊಡೆಯೋಕ್ಕಾಗಲ್ಲ, ಬಟ್ 300 ಇಟ್ಕೊಂತವ್ರೆ. ಅಟ್ಲೀಸ್ಟ್ ಒಂದು 250 ಹೊಡಿಬೋದು, 240 230 ಹೊಡಿಬೋದು ಅನ್ನೋ ಥರ ಒಂದು ಮೈಂಡ್ ಸೆಟ್ಗೆ ಬರ್ತಾರೆ ಅನ್ನೋ ಥರ ಕಾಣಿಸ್ತೈತೆ. ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಯಾವಾಗ ನ್ಯೂಜಿಲ್ಯಾಂಡ್ಗೆ ಅಂತಂದರೆ ಅವರು ಫಸ್ಟ್ ಬ್ಯಾಟಿಂಗ್ ಆಡಿದಾಗಲ್ಲ, ಚೇಸ್ ಡೌನ್ ಮಾಡಿದಾಗಲೇ ಅವ್ರಿಗೆ ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಅಂತ ಅನ್ನಿಸಿದೆ. ಇಂಡಿಯಾ ಚೇಸಿಂಗ್ ಅಂತ ಬಂತು ಅಂತಂದರೆ ಮುಲಾಜೆ ಇಲ್ಲ ಗುರು, ಎತ್ಬಿಡ್ತಾರೆ ಹಂಗೇನೆ. ಸಿಕ್ಕಾಪಟ್ಟೆ ಸೈಕಾಗಿ ಚೇಸ್ ಡೌನ್ ಮಾಡ್ತಾರೆ ಇಂಡಿಯನ್ ಟೀಮು. ಎಷ್ಟಿದ್ರು ಕೂಡ ಬಿಡೋದಿಲ್ಲ ಟಾರ್ಗೆಟು. ಇಂಥ ಒಳ್ಳೆ ಕ್ವಾಲಿಟಿ ಬ್ಯಾಟಿಂಗ್ ಯೂನಿಟ್ ಇದೆ. ಅಲ್ಲಾಗರು ಒಬ್ರಿಗಿಂತ ಒಬ್ರು ಪುಡಾಂಗಳಾಗೋಗ್ಬಿಟ್ಟವ್ರು ಇವಾಗ ನಮ್ಮ ಇಂಡಿಯನ್ ಟೀಮಲ್ಲಿ. ಹಂಗೆ ನೋಡೋಕೆ ಸಂಜು ಸ್ಯಾಮ್ಸನ್ ಸ್ವಲ್ಪ ಫಾರ್ಮಿಗೆ ಬರಬೇಕಾಗಿದೆ. ಅದು ಬಿಡ್ತು ಅಂದರೆ ಒಬ್ರಿಗಿನ್ನ ಒಬ್ರು ಪುಡಾಂಗಳು ಕಾಣಿಸ್ತಾ ಇದ್ದಾರೆ. ಸಂಜು ಸ್ಯಾಮ್ಸನು ಈ ಕಡೆಯಿಂದ ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶಾನು ಆಡಿದ ರೀತಿ ನೋಡ್ತಂದ್ರೆ ಲಾಸ್ಟ್ ಮ್ಯಾಚು ಶಿವಮ್ ದೂಬೆ ಆಡಿದ ರೀತಿ ಎಲ್ಲ ಸಕಲಾಗಿ ಆಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಕೇಳಬೇಕು, ಇವರಂತ ಆಲ್ರೌಂಡರ್ ಇಲ್ಲ. ಆಮೇಲೆ ರಿಂಕು ಸಿಂಗ್ ಬೇರೆ ಜಾಯ್ನ್ ಆಗ್ತಾರೆ. ಅದಕ್ಕೆ ಅಕ್ಷರ್ ಪಟೇಲ್ ಗೊತ್ತಿಲ್ಲ, ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್. ಬೌಲಿಂಗ್ ಯೂನಿಟ್ ಬಗ್ಗೆ ಏನು ಮಾತಾಡೋದೇ ಇಲ್ಲ ಆಗಿರೋ. ಬ್ಯಾಟಿಂಗ್ ಯೂನಿಟ್ ಬಗ್ಗೆ ಮಾತಾಡ್ತು ಅಂತಂದರೆ
ಇದರಂಥ ಸಾಲಿಡ್ ಬ್ಯಾಟಿಂಗ್ ಅಟ್ಯಾಕು ಹಿಂದೆನೂ ಕೂಡ ಇರಲಿಲ್ಲ, ಇನ್ನು ಮುಂದೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಇಷ್ಟು ಹೆವಿ ಡೆಪ್ತ್ ಇದೆ ಬ್ಯಾಟಿಂಗ್ದು. ಇವ್ರಿಗಿಲ್ಲ ಅಂತಲ್ಲ, ಇವ್ರಿಗೂ ಕೂಡ ಚೆನ್ನಾಗೇನೆ ಇದೆ. ಬಟ್ ಇಂಡಿಯಾ ಅಷ್ಟು ಕ್ವಾಲಿಟಿ ಬ್ಯಾಟರ್ಸ್ಗಳು, ಧ್ವಂಸ ಮಾಡಿಡೋವಂಥ ಬ್ಯಾಟರ್ಸ್ಗಳು, ಅಭಿಷೇಕ್ ಶರ್ಮಾ, ಇಶಾನ್ ಕಿಶಾನ್ ಥರ, ಸೂರ್ಯಕುಮಾರ್ ಯಾದವ್ ಥರ ಧ್ವಂಸ ಮಾಡಿಡೋವಂಥ ಬ್ಯಾಟರ್ಗಳು ಕಾಣಿಸ್ತಿಲ್ಲ ನ್ಯೂಜಿಲೆಂಡಲ್ಲಿ. ಸೊ ಅಟ್ ಎನಿ ಗಿವನ್ ಡೇ ಇಂಡಿಯಾ ಆನ್ ಪೇಪರ್ ಸ್ಟ್ರಾಂಗಾಗಿ ಕಾಣಿಸುತ್ತೆ. ಬರೀ ಈ ಸೀರೀಸಿಗೆ ಮಾತ್ರ ಅಂತಲ್ಲ, ವರ್ಲ್ಡ್ ಕಪ್ಪು ಕೂಡ ಸಿಕ್ಕಾಪಡೆ ಸ್ಟ್ರಾಂಗಾಗಿ ಕಾಣಿಸುತ್ತೆ. ಅದು ನ್ಯೂಜಿಲೆಂಡ್ ಅವರು ಒಪ್ಕೊಂಡಿದ್ದಾರೆ. ಇವ್ರ ಅಗೇನ್ಸ್ಟ್ ಎಲ್ಲ 300 ಹೊಡಿಬೇಕು ಅಂತ ಹೇಳ್ತಾ ಇದ್ದಂಗೆ ಅದು ಗೊತ್ತಾಗುತ್ತೆ. ಕ್ಲಿಯರ್ ಕಟ್ ಡಾಮಿನೇಷನ್ ಅಂತೂ ತೋರಿಸ್ತಾ ಇದ್ದಾರೆ ಇಂಡಿಯನ್ ಟೀಮು ಅಂತ. ಸೊ ಈ ಮ್ಯಾಚು ಕೂಡ ಹೋಪ್ಫುಲಿ ಇಂಡಿಯಾ ಗೆಲ್ಲುವಂಥ ಸಾಧ್ಯತೆನೇ ಇರುತ್ತೆ. ಯಾಕಂದರೆ ಇದು ಬ್ಯಾಟಿಂಗ್ ಪ್ಯಾರಡೈಸ್ ಆಗಿರೋದ್ರಿಂದ ಇಟ್ಟಾಡ್ಸ್ಕೊಂಡು ವಾಂಚ್ತಾರೆ ಅಂತ ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಫಸ್ಟ್ ಆದರೂ ಅಷ್ಟೇ, ಬೌಲಿಂಗ್ ಫಸ್ಟ್ ಆದರೂ ಅಷ್ಟೇ ಹಾವಳಿ ಅಂತೂ ಕೊಟ್ಟೆ ಕೊಡ್ತಾರೆ. ಇವತ್ತಿನ ಮ್ಯಾಚು ಕೂಡ ಪಕ್ಕಾ ಗೆದ್ದೇ ಗೆಲ್ತಾರೆ ಇಂಡಿಯಾ. ನ್ಯೂಜಿಲೆಂಡ್ ಅವರು ಈ ಸೀರೀಸ್ನ ಒಂದೇ ಒಂದು ಮ್ಯಾಚ್ ಗೆದ್ದರೆ ಅದೇ ಒಂಥರ ಪುಣ್ಯ ಅವರಿಗೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.